ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಟು ಕುಷ್ಮನೆ ಮಲ್ಟಿ ಕ್ರಿಯೇಷನ್ಸ್. ಇದು ನಾನು ನಿಮ್ಮ ಶಾಂತಿ. ಫ್ರೆಂಡ್ಸ್, ಸಿಂಪಲಾಗಿ ಟೇಸ್ಟಿಯಾಗಿ ಹೆಲ್ತಿಯಾಗಿ ಹೇಗೆ ಆರೆಂಜ್ ಜ್ಯೂಸ್ ಮಾಡ್ಕೊಳೋದು ಅಂತೇಳಿ ಇಲ್ಲಿ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಬಿಸಿಲು ಸ್ಟಾರ್ಟ್ ಆಗಿದೆ ಆಲ್ರೆಡಿ, ತುಂಬಾ ಬಿಸಿಲಿದೆ, ಹೆವಿ ಬಿಸಿಲಿದೆ. ಸೊ ಡಿಹೈಡ್ರೇಷನ್ ಎಲ್ಲ ಆಗಬಾರ್ದು ಅನ್ನೋದಾದರೆ ನಮ್ಮ ಬಾಡೀಲಿ ಲಿಕ್ವಿಡ್ ಜಾಸ್ತಿನೇ ಇರಬೇಕಾಗುತ್ತೆ. ಸೊ ನೀರಿನ ಅಂಶ ಕೂಡ ಜಾಸ್ತಿನೇ ಇರಬೇಕು ಬಾಡೀಲಿ. ಸೊ ನೀರು ಕುಡಿಯೋದಕ್ಕೆ ಬೋರ್ ಆದಾಗ ಈ ರೀತಿಯಲ್ಲಿ ನಾವು ಜ್ಯೂಸ್ ಟೈಪ್ ಮಾಡಿ ಕುಡಿಬೋದು. ಡೈರೆಕ್ಟ್ ಆರೆಂಜು, ಮೋಸಂಬಿ ಈ ಥರ ಎಲ್ಲ ತಿನ್ಬೋದು. ಬಟ್ ಆದರೆ ಲಿಕ್ವಿಡ್ ಅನ್ನೋದು ಜಾಸ್ತಿ ಕ್ವಾಂಟಿಟಿಲಿ ಬೇಕಂದಾಗ ನಾವು ಜ್ಯೂಸ್ ಮಾಡಿ ಕುಡಿಬೇಕಾಗುತ್ತೆ. ಮಿನಿಮಮ್ ಅಂದರೂ ಒಂದು ದಿವಸಕ್ಕೆ 4 ಲೀಟ್ರ್ ಬೇಕೇ ಬೇಕು ಕುಡಿಯೋದಕ್ಕೆ ನೀರು. ಇನ್ ಕೇಸ್ ಜ್ಯೂಸ್ ಕುಡಿಯೋಕ್ಕಾಗಲಿಲ್ಲ, ಬೇಡ ಅನಿಸಿದ್ರೂ ನೀರೇ ಕುಡೀರಿ. ಬಟ್ ಮಿನಿಮಮ್ 4 ಲೀಟರ್ ಆದರೂ ಕುಡಿಲೇಬೇಕು ನಾವು. ಇದ್ರ ಜೊತೆಗೆ ಟೇಸ್ಟಿಯಾಗಿ ಇರಲಿ ಅನ್ನೋದಾದರೆ ಆರೆಂಜ್ ಜ್ಯೂಸು, ಮೋಸಂಬಿ ಜ್ಯೂಸು, ಆ್ಯಪಲ್ ಜ್ಯೂಸ್, ಲೈಕ್ ನಿಮ್ಗೆ ಇಷ್ಟ ಬಂದಿರೋದು, ವಾಟರ್ ಮೆಲನ್ ಜ್ಯೂಸ್, ಮಸ್ಕ್ ಮೆಲನ್ ಜ್ಯೂಸ್ ಯಾವ್ದು ಬೇಕಾದರೂ ಮಾಡ್ಕೊಂಡು ಕುಡೀರಿ. ಬಟ್ ನೀರಂತೂ ಕಂಪ್ಲೀಟಾಗಿ ಕುಡಿತಾ ಇರಿ. ಈಗ ನೀವು ನೋಡಿರ್ಬೋದು, ನಾನು ಇಲ್ಲಿ ಆರೆಂಜನ್ನ ತೆಗೆದು ಸಿಪ್ಪೆ ಎಲ್ಲ ತೆಗೆದು ಇಟ್ಕೊತಾ ಇದ್ದೀನಿ. ಲೈಕ್ ಮನೇಲೇ ಆರೆಂಜ್ ಜ್ಯೂಸ್ ಮಾಡೋದ್ರಿಂದ ನಾವು ಕ್ಲೀನಾಗಿರೋ ವಾಟರ್ನ ಯೂಸ್ ಮಾಡಿರ್ತೀವಿ, ಯಾವುದೇ ರೀತಿ ಗಲೀಜಿರಲ್ಲ. ಮತ್ತು ಆಚೆ ಹೋಗಿ ನಾವು ಕುಡಿದ್ರೆ ಅವ್ರು ಯಾವ ನೀರು ಯೂಸ್ ಮಾಡಿರ್ತಾರೋ, ಯಾವ ಥರ ಹ್ಯಾಂಡ್ಸ್ ಯೂಸ್ ಮಾಡಿರ್ತಾರೋ, ಲೈಕ್ ವಾಶ್ ಮಾಡಿರಲ್ಲ, ಕೈನೆಲ್ಲ ಬಟ್ಟೆಯಲ್ಲಿ ಒರೆಸಿ ಮಾಡ್ಕೊತಾನೆ ಇರ್ತಾರೆ. ಸೊ ನಾವು ಮನೆಯಲ್ಲೇ ಈಸಿಯಾಗಿ ಸಿಂಪಲಾಗಿ ಟೇಸ್ಟಿಯಾಗಿ ಡ್ರಿಂಕ್ಸ್ನ ಹೇಗೆ ಮಾಡ್ಕೋಬೋದು ಅಂತೇಳಿ ಇಲ್ಲಿ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಈಗ ನಾನು ಆರೆಂಜ್ ಪೀಲ್ನೆಲ್ಲ ತೆಗೆದು ಇಟ್ಕೊಂಡಿದ್ದೇನೆ. ಈ ಆರೆಂಜ್ ಪೀಲ್ನ ಏನಕ್ಕೆ ನಾನು ಸಪ್ರೇಟ್ ತೆಗೆದು ಇಟ್ಕೊತಾ ಇದ್ದೀನಿ ಅಂತಂದರೆ, ನಾನು ಹೋಮ್ ಮೇಡ್ ಹರ್ಬಲ್ ಪೌಡರ್ ಅಂತೇಳಿ ಮನೇಲೇ ಫೇಸ್ ಪ್ಯಾಕ್ ಪೌಡ್ರ್ ಮಾಡ್ತಾಯಿರ್ತೀನಿ. ಲೈಕ್ ಇದು ತುಂಬಾ ಯೂಸ್ ಆಗುತ್ತೆ. ಇವನ್ ಆರೆಂಜ್ ಪೌಡ್ರ್ ಆಗಿರ್ಬೋದು, ಲೈಕ್ ಇದು ಪೊಮೊಗ್ರಾನೆಟ್ದು ಸಿಪ್ಪೆ ಆಗಿರ್ಬೋದು, ಇದನ್ನೆಲ್ಲ ನಾನು ಯೂಸ್ ಮಾಡ್ತೀನಿ. ಇದನ್ನು ಬಿಸಿಲಲ್ಲಿ ಚೆನ್ನಾಗಿ ಒಣಗಿಸಿ ಪೌಡ್ರ್ ಮಾಡಿ ಮುಖಕ್ಕೆ ಸ್ಕ್ರಬ್ಬರ್ ಥರ ಯೂಸ್ ಮಾಡೋದ್ರಿಂದ ಡೆಡ್ ಸ್ಕಿನ್ ಆಗಿರ್ಬೋದು, ಟ್ಯಾನ್ ರಿಮೂವ್ ಮಾಡೋದಕ್ಕಾಗಿರ್ಬೋದು, ಸ್ಕಿನ್ ಟೈಟ್ನಿಂಗ್ ಆಗಿರ್ಬೋದು, ಇದಕ್ಕೆಲ್ಲ ತುಂಬಾ ಯೂಸ್ ಆಗುತ್ತೆ. ನಿಮ್ಗೇನಾದರೂ ಇಂಟ್ರೆಸ್ಟ್ ಇದ್ದರೆ, ನಾನು ಆಲ್ರೆಡಿ ನಮ್ಮ ಚಾನಲಲ್ಲಿ ಅಪ್ಲೋಡ್ ಮಾಡಿದ್ದೀನಿ. ಹೋಮ್ ಮೇಡ್ ಹರ್ಬಲ್ ಫೇಶಿಯಲ್ ಪೌಡರ್ ಅಂತೇಳಿ ನಾನು ನಮ್ಮ ಚಾನಲೆಲ್ಲ ಅಪ್ಲೋಡ್ ಮಾಡಿದ್ದೀನಿ. ನಿಮ್ಗೇನಾದರೂ ಇಂಟ್ರೆಸ್ಟ್ ಇದ್ದರೆ ನೀವು ಹೋಗಿ ಚೆಕ್ ಮಾಡಿ. ಸೊ ಇದನ್ನು ಸಹ ಆರೆಂಜ್ ಪೀಲ್ ಪೌಡ್ರ್ ಮತ್ತು ಲೈಕ್ ಆರೆಂಜ್ ಸಿಪ್ಪೆ ನಾನು ಎತ್ತಿಟ್ಕೊತಾ ಇದ್ದೀನಿ. ಏಕೆಂತಂದರೆ ನಾವು ಬಾಡಿ ಸ್ಕ್ರಬ್ ಸಹ ಮಾಡ್ಕೋಬೋದು, ಇವನ್ ಕೈ ಕಾಲಿಗೂ ಸಹ ಅಪ್ಲೈ ಮಾಡ್ಕೋಬೋದು ಸ್ನಾನ ಮಾಡೋ ಟೈಮಲ್ಲಿ. ಸೊ ಅದರಿಂದ ನಾನು ಇದನ್ನು ವೇಸ್ಟ್ ಮಾಡ್ದೇನೆ ಹಾಗೆ ತೆಗ್ದು ಇಟ್ಕೊತಾ ಇದ್ದೀನಿ. ಈ ಹೆಂಗಿರೂ ಬಿಸಿಲು ಸ್ಟಾರ್ಟ್ ಆಗ್ತಿದೆ ಅಲ್ವಾ, 1 ವೀಕಲ್ಲೆಲ್ಲ ನಮಗೆ ಚೆನ್ನಾಗಿ ಒಣಗುತ್ತೆ. ಈಗ ನೀವು ನೋಡ್ಬೋದು, ನಾನು ಆರೆಂಜನ್ನ ರೆಡಿ ಮಾಡಿ ಇಟ್ಕೊಂಡಿದ್ದೇನೆ. ಇದಕ್ಕೆ ಶುಗರ್ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಶುಗರ್ನ ಆ್ಯಡ್ ಮಾಡ್ಕೊಳ್ಳಿ. ಇಲ್ಲಾಂದರೆ ಹನಿ ಯೂಸ್ ಮಾಡ್ತೀನಿ ಅಂತಂದರೆ ಹನಿ ಯೂಸ್ ಮಾಡಿ. ಒಬ್ಬೊಬ್ಬರು ಹನಿ ಶುಗರ್ ವಿತೌಟ್ ಶುಗರ್ ಸ್ವೀಟ್ ಅಂತೇಳಿ ಕುಡಿತಾರೆ, ಆ ರೀತಿಯಲ್ಲಿ ಬೇಕಾದರೂ ಕುಡಿಬೋದು. ಬಟ್ ನಾನಂತೂ ಸ್ವೀಟ್ ಇಷ್ಟಪಡ್ತೀನಿ. ಸೊ ಅದರಿಂದ ನಾನು ಶುಗರ್ ಆ್ಯಡ್ ಮಾಡ್ಕೊತಾ ಇದ್ದೀನಿ. ನಿಮಗೆ ನೀರು ಯಾವ ಥರ ಬೇಕು, ಸ್ವಲ್ಪ ಗಟ್ಟಿಯಾಗಿ ಬೇಕು ಅಂತಂದರೆ ಸ್ವಲ್ಪ ಹಾಕ್ಕೊಳ್ಳಿ. ನೀರಾಗಿರಲಿ ಅನ್ನೋದಾದರೆ ನೀರು ಹೆಚ್ಚಿಗೆನೂ ಹಾಕ್ಕೊಂಡು ಗ್ರೈಂಡ್ ಮಾಡ್ಕೊಳ್ಳಿ. ಮನೇಲಿರೋ ಮಿಕ್ಸಿಲಿ ಆರಾಮಾಗಿ, ಇದು ಜ್ಯೂಸ್ ಜಾರೇ ಬೇಕು ಅಂತೇನಿಲ್ಲ, ಮಾಮೂಲಿ ಜಾರಲ್ಲೂ ಸಹ ಈಸಿಯಾಗೇ ನಾವು ಮಾಡ್ಕೊಬೋದು. ಈಗ ನಾನು ಇದನ್ನು ಗ್ರೈಂಡ್ ಮಾಡ್ಕೊಂಡಿದ್ದೀನಿ. ಸೊ ಗ್ಲಾಸ್ಗೆ ಸರ್ವ್ ಮಾಡ್ಕೊತಾ ಇದ್ದೀನಿ. ನಾನು 2 ಗ್ಲಾಸ್ ಅಷ್ಟು ಆಗಿ 2 ಗ್ಲಾಸ್ ಆಗಿದೆ. 1 ಗ್ಲಾಸ್ ವಾಟರ್, 1.5 ಗ್ಲಾಸ್ ವಾಟರ್ಗೆ 2 ಗ್ಲಾಸ್ ಜ್ಯೂಸಸ್ ಆಗಿದೆ. ಈಸಿಯಾಗಿ, ಹೆಲ್ತಿಯಾಗಿ, ಟೇಸ್ಟಿಯಾಗಿ ನಮ್ಮ ಮನೆಯಲ್ಲೇ ಆರಾಮಾಗಿ ಮಾಡ್ಕೋಬೋದು ಹೋಮ್ ಮೇಡ್ ಆರೆಂಜ್ ಜ್ಯೂಸ್. ಲೈಕ್ ಇದೇ ಥರನೇ ವಾಟರ್ ಮೆಲನ್ ಆಗಿರ್ಬೋದು, ಆಪಲ್ ಆಗಿರ್ಬೋದು, ಪೊಮೊಗ್ರೆನೇಟ್ ಆಗಿರ್ಬೋದು, ಮೋಸಂಬಿ ಆಗಿರ್ಬೋದು, ಚಿಕ್ಕು ಆಗಿರ್ಬೋದು, ಇವನ್ನೆಲ್ಲ ನಾವು ಈಸಿಯಾಗಿ ಮನೇಲಿ ಮಾಡ್ಕೋಬೋದು. ಆಲ್ರೆಡಿ ನಾನು ಮಸ್ಕ್ ಮೆಲನ್ ಜ್ಯೂಸ್ ಅಂತ ವಿಡಿಯೋ ಅಪ್ಲೋಡ್ ಮಾಡಿದ್ದೀನಿ. ನಿಮ್ಗೇನಾದರೂ ಇಂಟ್ರೆಸ್ಟ್ ಇದ್ದರೆ ಚೆಕ್ ಮಾಡಿ. ಹಾಗೆ ವಿಡಿಯೋ ಏನಾದರೂ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ಸ್ ಮಾಡಿ. ಹಾಗೆ ಹೇಗಿತ್ತು ಅಂತೇಳಿ ಕಮೆಂಟ್ಸ್ ಮುಖಾಂತರ ತಿಳಿಸಿ. ಇನ್ನೂ ನನ್ನ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ವೋ ಸಬ್ಸ್ಕ್ರೈಬ್ ಆಗಿ, ಬೆಲ್ಲೈಕನ್ ಪ್ರೆಸ್ ಮಾಡಿ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳೋದಕ್ಕೆ ಆದಷ್ಟು ಟ್ರೈ ಮಾಡಿ. ನಮ್ಮ ಕೈಲಾದಷ್ಟು ವಿಡಿಯೋನ ಅಪ್ಲೋಡ್ ಮಾಡೋದಕ್ಕೆ ನಾನು ಒಂದು ಪ್ರಯತ್ನ ಮಾಡ್ತೀನಿ. ಹಾಗೆ ಈ ವಿಡಿಯೋ ಏನಾದರೂ ಇಷ್ಟ ಆಗಿದರೆ ದಯವಿಟ್ಟು ಎಲ್ಲರಿಗೂ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡ್ಕೊಳ್ಳಿ. ಹಾಗೆಯೇ ಇಲ್ಲಿವರೆಗೂ ವಿಡಿಯೋನ ಪೂರ್ತಿಯಾಗಿ ನೋಡಿದ್ದಕ್ಕೆ ತುಂಬಾ ಥ್ಯಾಂಕ್ಸ್.